ಹಾಯ್ ಹೆಲೋ ಎಲ್ರಿಗೂ ನನ್ನ ಚಾನಲಿಗೆ ವೆಲ್ಕಮ್ ಅಂತ ಹೇಳ್ತಾ ಇವತ್ತು ಬೆಂಡೆಕಾಯಲ್ಲಿ ಏನಾದರೂ ರೆಸಿಪಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಯಾವಾಗಲೂ ಬೆಂಡೆಕಾಯಲ್ಲಿ ಏನೇ ಐಟಮ್ಸ್ ಮಾಡಿದ್ರು ಫಸ್ಟ್ ಅದನ್ನು ನೀಟಾಗಿ ಒರೆಸ್ಕೋಬೇಕು. ದೆನ್ ವಾಟರಲ್ಲಿ ಸ್ವಲ್ಪ ವಾಶ್ ಮಾಡ್ಕೋಬೇಕು. ನಂತರ ನಾವು ಹೇಗೆ ಬೇಕು, ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೋಬೇಕು. ಈ ರೆಸಿಪಿಗೆ ಬೇಕಾಗಿರೋ ಪದಾರ್ಥಗಳನ್ನ ನಾನು ಇಲ್ಲಿ ಒಂದೊಂದಾಗಿ ಹೇಳ್ತಾ ಇದ್ದೀನಿ. ಮೊದಲಿಗೆ ಅರಿಶಿನ. ನೀವು ಬೆಂಡೆಕಾಯಿ ಕ್ವಾಂಟಿಟಿ ಏನು ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರು, ಉಪ್ಪು, ಜೀರಿಗೆ ಮತ್ತು ಸಾಂಬಾರಿಗೆ ಹಾಕೋ ಪೌಡರು ಮತ್ತು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು, ಹಾಗೆ ನಿಂಬೆಹಣ್ಣು ಅರ್ಧ ಹೋಳು ಮತ್ತು ಬೆಂಡೆಕಾಯಿನ ತೊಗೊಂಡಿದ್ದೀನಿ. ನಾನಲ್ಲಿ 10ರಿಂದ 15 ಬೆಂಡೆಕಾಯಿ ತೊಗೊಂಡಿದ್ದೀನಿ. ಇವಾಗ ಹೇಳಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾನು ಜಾರಿಗೆ ಹಾಕೋತಾ ಇದ್ದೀನಿ. ಅಂದರೆ ತೀರಾ ರುಬ್ಬುವಂಥ ಅವಶ್ಯಕತೆ ಇಲ್ಲ, ಸ್ವಲ್ಪ 2 ರೌಂಡ್ಸ್ ಹಾಕಿದ್ರೆ ಸಾಕು. ಕೊತ್ತಂಬರಿ ಸೊಪ್ಪನ್ನ ಫುಲ್ ಹಾಕಬೇಕು, ಆದರೆ ಕರಿಬೇವಿನ ಸೊಪ್ಪನ್ನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಕಿದ್ದನ್ನು ಒಗ್ಗರಣೆಗೆ ನಾವು ಹಾಕ್ಕೊಂಡ್ರು ನಡೆಯುತ್ತೆ. ಕೆಲವರು ಕರಿಬೇವಿನ ಸೊಪ್ಪು ಹಾಗೆ ಬಾಯಿಗೆ ಸಿಕ್ಕರೆ ತಿನ್ನಲ್ಲ. ಒಗ್ಗರಣೆಗೆ ನಾನು ಕರಿಬೇವಿನ ಸೊಪ್ಪು ಹಾಕೋದಿಲ್ಲ ಅಂತಂದರೆ ರುಬ್ಬೋದಕ್ಕೇ ಯೂಸ್ ಮಾಡ್ಬೋದು ನಾವು. ಈಗ ನಾನು 2 to 3 ರೌಂಡ್ಸು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ರುಬ್ಬಬೇಕಾದ್ರೆ ನೀರು ನಮ್ಗೆ ಹೇಗೆ ಬೇಕು ಹಾಕ್ಕೋಬೇಕು. ಡ್ರೈ ಬೇಕು ಅಂದರೆ ಕಮ್ಮಿಯಾಗಿ ಹಾಕ್ಕೊಳ್ಳಿ, ಅಥವಾ ನೀವು ಇಲ್ಲ ಸ್ವಲ್ಪ ಲಿಕ್ವಿಡಿ ಥರ ಮಾಡ್ಕೋತೀನಿ ಅಂತಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾನು ಈಗ ಒಂದು ಪಾತ್ರೆಗೆ 3 to 4 ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಯಾರೆಲ್ಲ ಎಣ್ಣೆ ಜಾಸ್ತಿ ಯೂಸ್ ಮಾಡಲ್ಲ ಅನ್ನೋರು ಬೇಕಾದ್ರೆ ಒಂದು 2 ಸ್ಪೂನ್ ಯೂಸ್ ಮಾಡಿದ್ರು ನಡೆಯುತ್ತೆ. ಸಾಸಿವೆ ಮತ್ತು ಮೆಣಸಿನ್ಕಾಯಿ, ಅಂದರೆ ಹಸಿಮೆಣಸಿನ್ಕಾಯಿನ ನಾನು ಆವಾಗಲೇ ಲಿಸ್ಟಲ್ಲಿ ಹೇಳಿರಲಿಲ್ಲ, ಬಟ್ ನಾನು ಇವಾಗ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಸಾಸಿವೆ ಹಾಕೋತಾ ಇದ್ದೀನಿ ಸ್ವಲ್ಪ, ಮತ್ತು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ನೀವು ಖಾರ ಹೇಗೆ ತಿಂತೀರಾ ಹಾಗೆ ಕ್ವಾಂಟಿಟಿನ ಹಾಕ್ಕೊಳ್ಳಿ. ನಾನಿಲ್ಲಿ ಖಾರ ಕಮ್ಮಿ ತಿನ್ನೋದ್ರಿಂದ ಕಮ್ಮಿ ಹಾಕಿದ್ದೀನಿ. ಈಗ ನಾನು ಜೀರಿಗೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ ಬ್ಲೆಂಡ್ ಮಾಡಿ ನಾನಿವಾಗ ಬೆಂಡೆಕಾಯಿನ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಇಲ್ಲ ನೀವು ಸಪ್ರೇಟಾಗಿ ಬೆಂಡೆಕಾಯಿನ ಹುರಿದ್ಬಿಟ್ಟು ಕೂಡ ಹಾಕ್ಬೋದು, ಬಟ್ ನಾನು ಸ್ವಲ್ಪ ಎಲ್ಲ ಒಗ್ಗರಣೆ ಎಲ್ಲ ಅದಕ್ಕೆ ಇಡಲಿ ಅಂತ ಅಂದ್ಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ, ಒಟ್ಟಿಗೆ ಮಿಕ್ಸ್ ಮಾಡಿ ಅದನ್ನು ಹುರಿತಾ ಇದ್ದೀನಿ. 5 to 10 ಮಿನಿಟ್ಸ್ ಹೀಗೆ ಅದನ್ನು ಫ್ರೈ ಮಾಡಬೇಕು. ಫ್ರೈ ಆಗಿದ್ದರೆ ಓಕೆ, ಫ್ರೈ ಆಗಿಲ್ಲ ಅಂತಂದರೆ ಅದನ್ನು ಒಂದ್ಸಲ ಚೆಕ್ ಮಾಡಿಬಿಟ್ಟು ನೀವು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮತ್ತೆ ಫ್ರೈ ಮಾಡಬೇಕು 5 to 10 ಮಿನಿಟ್ಸು. ನಾವು ಆಲ್ರೆಡಿ ರುಬ್ಬೋದಕ್ಕೆ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಹಾಕಿದ್ರೆ ಸಾಕು ಇಲ್ಲಿ ಉಪ್ಪು. ಯಾರೆಲ್ಲ ಸ್ವಲ್ಪ ಉಪ್ಪು ಹುಳಿ ಖಾರ ಜಾಸ್ತಿ ತಿಂತಾರೋ ಅವರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನಡೆಯುತ್ತೆ. ಸ್ವಲ್ಪ ಫ್ರೈ ಆದ ನಂತರ ನಾನು ಇವಾಗ ಸ್ವಲ್ಪ ನಿಂಬೆಹಣ್ಣ ಹಿಂಡ್ಕೊತಾ ಇದ್ದೀನಿ. ಅರ್ಧ ಹೋಳು ಬೇಕು ಅನ್ನೋರು ಹಿಂಡ್ಕೋಬೋದು, ಇಲ್ಲ ಸ್ವಲ್ಪ ಹಾಕ್ತೀನಿ ಅನ್ನೋರು ಹಾಕ್ಕೋಬೋದು. ಹಾಕೊಂಡ ನಂತರ ನಾನು ಇವಾಗ ರುಬ್ಬಿರೋಂಥ ಖಾರ ಏನಿದೆಯಲ್ಲ ಅದನ್ನು ಹಾಕೋತಾ ಇದ್ದೀನಿ. ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಇದನ್ನು ಬೇಯಿಸಿದ್ರೆ ಸಾಕು. ಯಾಕೆ ನಾವು ಆಲ್ರೆಡಿ ಬೆಂಡೆಕಾಯಿ ಬೆಂದಿರುತ್ತೆ. ನಮಗೆ ಖಾರ ಮಿಕ್ಸ್ ಆಗಬೇಕಂತ ಒಂದು 5 ಮಿನಿಟ್ಸ್ ನಾವು ಅದನ್ನು ಫ್ರೈ ಮಾಡಿದ್ರೆ ಸಾಕು. ಫ್ರೈ ಆದಮೇಲೆ ಸರ್ವಿಗೆ ರೆಡಿ ಇರುತ್ತೆ. ನಾವು ಇದನ್ನು ಚಪಾತಿ ಜೊತೆನಾದ್ರು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಚಪಾತಿ ಜೊತೆ ಬೇಕು ಅಂದರೆ ಸ್ವಲ್ಪ ಗ್ರೇವಿ ಥರ ಮಾಡ್ಕೋಬೇಕಾಗತ್ತೆ. ಇಲ್ಲ ನಾವೀಗ ರೈಸ್ ಅಥವಾ ಮುದ್ದೆಗೆ ನಾವು ಇದನ್ನು ಪಲ್ಯ ಥರ ಸೈಡ್ಸಿಗೆ ತೊಗೋತೀವಿ ಅಂತಂದರೆ ಡ್ರೈ ಮಾಡಿಕೊಂಡ್ರೆ ಇದು ತುಂಬಾ ಚೆನ್ನಾಗಿರುತ್ತೆ. ನಾವಿಲ್ಲಿ ಡ್ರೈ ಮಾಡ್ಕೋತಾ ಇದ್ದೀವಿ, ಯಾಕೆಂದರೆ ಮುದ್ದೆ ಮತ್ತು ಅನ್ನಕ್ಕೆ ಸ್ವಲ್ಪ ಸೈಡ್ಸ್ ಥರ ಮಾಡ್ಕೋತಾ ಇದ್ದೀವಿ. ರೆಸಿಪಿ ರೆಡಿ ಆಗಿದೆ, ಸರ್ವ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ.